ಕಾಂಗ್ರೆಸ್ನಲ್ಲಿ ಜೋರಾಗಿರುವ ಕುರ್ಚಿ ಕಿತ್ತಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ನಾಟಕದಿಂದ ಕರ್ನಾಟಕಕ್ಕೆ ಮುಜುಗರ ತರ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಎಲ್ಲಿದೆ ಅಂತ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಡ್ರಾಮಾ ನಡೀತಾ ಇದೆ, ಅದರ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ಸಿಎಂ ಡಿಸಿಎಂ ನೇಚರ್ ಏನು ಅಂತ ಬಹಳ ಜನಕ್ಕೆ ಗೊತ್ತಿದೆ. ಏನೇ ಹೇಳಿದ್ರು ಹೈಕಮಾಂಡ್ ಹೇಳಿದ್ರೆ ಒಪ್ತೀನಿ ಅಂತಾರೆ. ಇವರ ನಾಟಕ ನೋಡಿಕೊಂಡು ಎಷ್ಟು ಜನ ಹುಚ್ಚರು ಆಗ್ತಾರಾ ಅಂತ ಕಿಡಿಕಾರಿದ್ರು. ಇನ್ನು ರಾಜ್ಯದಲ್ಲಿ ಬರೇ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. Breakfast meeting is going on between Deputy CM. You please put this question to them. I have not attended. If you want to get any information about breakfast in our house, then you can tell. How can governance is taking a back seat, sir, because of all this? I don't want to discuss all those things. Drama is going on. Ultimate drama, final stage, what will it will come? We are eagerly waiting. But administrative, sir, government administrative, sir, affects this. Government ಯಾವ ಗವರ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದ ಅಂತ ಬಿಎಸ್ ಯಡಿಯೂರಪ್ಪನವರು ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಯಾರೇನು ಒಟ್ಟಿಗೆ ಸೇರಿದ್ದಾರೆ, ಏನು ಮಾಡಿದ್ದಾರೆ, ಅವರಿಗೆ ಅವರ ಹೈಕಮಾಂಡ್ ಬಿಟ್ಟಿತ್ತು. ನಾವು ಅದಕ್ಕೆ ಯಾವುದೇ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಸರ್ಕಾರಗಳು ನಿಂತಿದೆ, ಒಂದು ರೀತಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಆದರೆ ಇದು ಯಾವುದರ ಬಗ್ಗೆಯೂ ಸಹ ಈ ಸರ್ಕಾರ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ಕೆ ದರ್ಬಾರ್ ನಡೆಸಿದೆ. ಜನ ಬರೋ ದಿವಸಗಳಲ್ಲಿ ತಕ್ಕ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಸಿಎಂ ತವರು ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ರನ್ನ ಸಿಎಂ ಮಾಡುವಂತೆ ಆಗ್ರಹಿಸಿ ಒಕ್ಕಲಿಗರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಒಂಟಿಕೊಪ್ಪಲಿನ ಚಂದ್ರಮೌಳೇಶ್ವರ ದೇವಸ್ಥಾನ ಮುಂಭಾಗ ಜಮಾಯಿಸಿದ ಡಿಕೆ ಬೆಂಬಲಿಗರು ನೂರಾರು ಬೈಕ್ನಲ್ಲಿ ಜಾಥಾವನ್ನ ನಡೆಸಿದರು. ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಘೋಷಣೆ ಕೂಗ್ತಾ ಮೈಸೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿಯನ್ನ ನಡೆಸಿದರು. ನಮ್ಮದೇ ಸರ್ಕಾರ ಇದ್ರೂ ಕೂಡ ನಾವು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಗ್ರಹಿಸ್ತೀವಿ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೀವಿ. ಅದಿನ್ನೂ ಏನು ತೀರ್ಮಾನ ಆಗಿಲ್ಲದೆ ಇರೋ ಕಾರಣ ನಾವಿವತ್ತು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಶಿವಕುಮಾರ್ ಅವ್ರಿಗೆ ಎಲ್ಲ ಅರ್ಹತೆನೂ ಇದೆ. ಆದ್ರಿಂದ ಇಲ್ಲ ಹೈಕಮಾಂಡ್ ಮಧ್ಯೆ ಬಂದು ಇದಕ್ಕೆ ಬೇಗ ಒಂದು ಸಜೆಷನ್ ಕೊಡ್ಲಿ ಅಂತ ನನ್ನ ಆಸೆ. ಮತ್ತೆ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಆಗೋ ಎಲ್ಲ ಅರ್ಹತೆನೂ ಇದೆ. ಅವ್ರು ಆಗ್ಲೇಬೇಕು. ನಮ್ಮ ಒಕ್ಕಲಿಗರ ಸಂಘದಿಂದ ನಾನು ಆಸೆ ಪಡ್ತೀನಿ. ಡಿಕೆ ಶಿವಕುಮಾರ್ ಖಂಡಿತ ಸಿಎಂ ಆಗ್ತಾರೆ, ಹಾಗೆ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.